ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬು ಪೀಪಲ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದ್ದೀನಿ. ಸರ್, ಪ್ಲಾನೆಟ್ ವೀಕ್ ಇದೆ ಜಾತಕದಲ್ಲಿ. ಆಕ್ಚುಲಿ ವೀಕ್ ಪ್ಲಾನೆಟ್ಸ್ ಅಂದ್ರೆ ಏನು? ಗ್ರಹ ನೀಚ ಆದ್ರೆ ಅದು ವೀಕ್ ಆಗತ್ತಾ? ಆಕ್ಚುಲಿ ಅಲ್ಲ, ಗ್ರಹ ನೀಚ ಆದ್ರೆ ವೀಕ್ ಆಗಲ್ಲ. ಗ್ರಹ ಹೇಗೆ ವೀಕ್ ಆಗತ್ತೆ? ಆಕ್ಚುಲಿ ವೀಕ್ ಪ್ಲಾನೆಟ್ಸ್ ಅಂದ್ರೆ ಏನು? ನೀಚ ಗ್ರಹ ಅಂದ್ರೇನು? ವೀಕ್ ಪ್ಲಾನೆಟ್ಸ್ ಅಂದ್ರೆ ನೀಚ ಗ್ರಹನ? ಸೊ ಈ ಒಂದು ವಿಚಾರನ ನಾನು ಇವತ್ತು ಈ ಒಂದು ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ವೀಕ್ಷಕರೇ, ಒಂದು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಗ್ರಹ ಯಾವುದೋ ಒಂದು ರಾಶಿನಲ್ಲಿ ಕುತ್ಕೊಂಡು ವೀಕ್ ಆಗಿದೆ ಅಂದ್ರೆ ಅದು ಅದು ಕೂತ್ ಮನೆ ಫಲ ಕೊಡ್ಲೇಬೇಕು ಪ್ರಾಕ್ಟಿಕಲ್ ಆಗಿ ನೋಡಿದಾಗ. ಈಗ ಫಾರ್ ಎಕ್ಸಾಂಪಲ್, ಚಂದ್ರ ವೃಶ್ಚಿಕ ರಾಶಿನಲ್ಲಿ ನೀಚ ಆಗತ್ತೆ. ಹೌದು, ಚಂದ್ರ ವೃಶ್ಚಿಕ ರಾಶಿನಲ್ಲಿ ನೀಚ ಆಗತ್ತೆ. ಅದು ನೀಚ ಆಗಿದೆ ಅಂದ ತಕ್ಷಣ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳೆಲ್ಲ ವೀಕ್ ಆಗತ್ತಾ? ಇಲ್ಲ, ವೀಕ್ ಆಗಲ್ಲ. ಆಕ್ಚುಲಿ ನೀಚ ಗ್ರಹ ಹೇಳ್ತಕ್ಕಂಥ ವಿಚಾರ ಏನು? ಸೊ ವೀಕ್ಷಕರ, ಇದೊಂದು ಬೇಸಿಕ್ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇರ್ರೆಸ್ಪೆಕ್ಟಿವ್ ಆಫ್ ನೀಚ, ಉಚ್ಚ, ಶತ್ರು ಮನೆ, ನ್ಯೂಟ್ರಲ್ ಮನೆ, ಮಿತ್ರನ ಮನೆ, ಯಾವುದೇ ಒಂದು ಗ್ರಹ ಏನಾದರೂ ಇರ್ರೆಸ್ಪೆಕ್ಟಿವ್ ಆಫ್ ಟರ್ಮ್ಸ್ ಅಂಡ್ ಕಂಡೀಷನ್, ಈಗ ನಾನು ಹೇಳಿದ್ನಲ್ಲ, ಈಗ ಒಂದು ಸರ್ಟೈನ್ ಟರ್ಮ್ಸ್ ಅಂಡ್ ಕಂಡೀಷನ್, ಅದನ್ನ ಬಿಟ್ಬಿಟ್ಟು ಅದು ಏನಾದರೂ ವೆಲ್ತ್ ಕೊಡ್ತಕ್ಕಂಥ ಮನೆಗಳಲ್ಲಿ ಏನಾದರೂ ಕೂತ್ಕೊಂಡ್ರೆ, 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ, ಅಂದ್ರೆ ಇದೊಂದು ಸ್ವಲ್ಪ ವೆಲ್ತ್ ಕೊಡ್ತಕ್ಕಂಥ ಮನೆಗಳು, ಈ ಮನೆಯಲ್ಲಿ ಏನಾದರೂ ಆ ಗ್ರಹ ಕೂತ್ಕೊಂಡ್ರೆ ಏನ್ ಮಾಡುತ್ತೆ? ಮಟೀರಿಯಲಿ ಡಬಲ್ ಪ್ರೋಗ್ರೆಸ್ ಕೊಟ್ಬಿಡುತ್ತದು. ನೀಚ ಅಂದ್ರೆ ಏನು ಅಂದ್ರೆ ಮಟೀರಿಯಲ್ ಅಂತ. ಒಂದು ಗ್ರಹ ನೀಚ ಆಗಿದೆ ಅಂದ್ರೆ ಆಕ್ಚುಲಿ ಆ ಗ್ರಹ ಬಯಸ್ತಾ ಇದೆ ಅಂದ್ರೆ ಮಟೀರಿಯಲ್ ಗ್ರೋತ್ನೇ ಆ ಗ್ರಹ ಕೊಡೋದು. ಆಕ್ಚುಲಿ ಗ್ರಹ ನೀಚ ಆದ್ರೆ ವೀಕ್ಷಕರೇ ಮಟೀರಿಯಲ್ ಗ್ರೋತ್ ಕೊಡೋದು. ಅದೇ ಗ್ರಹ ಉಚ್ಚ ಆಯ್ತು ಅಂದ್ರೆ ಸಾಕಪ್ಪ, ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ಇನ್ ಲೈಫ್, ಅದು ಉಚ್ಚ ಗ್ರಹ. ನೀಚ ಗ್ರಹ ಅಂದ್ರೆ ನನಗ್ ಸಾಲಲ್ಲ, ಇನ್ನೊಂದು ಕೋಟಿ ಬೇಕು, ಇನ್ನೂ ಸಾಲಲ್ಲ, ಐ ನೀಡ್ ಸಮ್ ಮೋರ್ ಮನಿ, ಅದು ನೀಚ ಗ್ರಹ ವೀಕ್ಷಕರೇ. ಸೊ ನೀಚ ಗ್ರಹ ಅಂದ್ರೆ ಇಟ್ ವರ್ಕ್ಸ್ ಆನ್ ಅ ಮಟೀರಿಯಲ್ ಪ್ರಿನ್ಸಿಪಲ್. ಆಸೆಗಳು ಬಹಳ, ಮಟೀರಿಯಲಿಸ್ಟಿಕ್ ವಿಚಾರ ಅದಕ್ಕೊಂದು ಸ್ವಲ್ಪ ಬಹಳ. ಸೊ ಹೀಗೆ ನೀಚ ಗ್ರಹ ಅಂದ್ರೆ ಗ್ರಹ ವೀಕ್ ಇದೆ ಅಂತಲ್ಲ, ಅದು ನೀಚ ಆಗ್ಬಿಟ್ಟು ಏನಾದ್ರೂ ಈ ಮನೆಗಳಲ್ಲಿ ಏನಾದ್ರು ಕೂತ್ಕೊಂಡ್ರೆ, ದುಸ್ಥಾನದಲ್ಲಿ ಕೂತ್ಕೊಂಡ್ರೆ, 6ನೇ ಮನೆ, 8ನೇ ಮನೆ, 6ನೇ ಮನೆ ಅದು ನೋಡಿ ಫೈನಾನ್ಷಿಯಲ್ ಗ್ರೋತ್ ಕೊಡುತ್ತೆ 6ನೇ ಮನೆ. ಅದ್ರ ಜೊತೆಗೆ ಫೈನಾನ್ಷಿಯಲ್ ಗ್ರೋತ್ ಜೊತೆಗೆ 6ನೇ ಮನೆ ಶಾರ್ಟ್ ಟರ್ಮ್ ಡಿಸೀಸ್ ಅಂತ ಕರಿತೀವಿ, ಶಾರ್ಟ್ ಟರ್ಮ್ ಡಿಸೀಸ್ ಕೂಡ ಕೊಡುತ್ತೆ 6ನೇ ಮನೆ. ಚಿಕ್ಕ ಪುಟ್ಟ ಕಾಯಿಲೆಗಳು, ಸಣ್ಣ ಪುಟ್ಟ ರೋಗಗಳನ್ನ ಕೊಡ್ತಕ್ಕಂಥದ್ದು 6ನೇ ಮನೆ, ಎರಡು ಸೇರಿಸ್ಕೊಡುತ್ತದು. ಸೊ 6ನೇ ಮನೆ ದುಸ್ಥಾನ ನಂಬರ್ 1, 8ನೇ ಮನೆ ದುಸ್ಥಾನ ನಂಬರ್ 2, 12ನೇ ಮನೆ ದುಸ್ಥಾನ ನಂಬರ್ 3, ಇನ್ನ ಮೈಲ್ಡ್ ಮೆಲಿಫಿಕ್ ದುಸ್ಥಾನ ಅಂತ ಕರಿತೀವಿ 3ನೇ ಮನೆ. ಅದು 3ನೇ ಮನೆ ದುಸ್ಥಾನ ಅಂದಿರೋದು ವೀಕ್ಷಕರು ಯಾಕೆಂದ್ರೆ 8ನೇ ಮನೆ ಲಗ್ನ ಮಾಡ್ಕೊಳ್ಳಿ, 8ನೇ ಮನೆ ಬಂದ್ಬಿಟ್ಟು 3ನೇ ಮನೆ ಇರುತ್ತೆ. 8ನೇ ಮನೆ ಲಗ್ನ ಮಾಡ್ಕೊಳ್ಳಿ, ಅಲ್ಲಿಂದ 8 ಕೌಂಟ್ ಮಾಡಿ, 8, 9, 10, 11, 12, 1, 2, 3 ನೋಡಿ 3ನೇ ಮನೆ. 8ಕ್ಕೆ 8ನೇ ಮನೆ 3ನೇ ಮನೆ. ಸೊ ವೀಕ್ಷಕರೇ, ಯಾಕೆ 3ನೇ ಮನೆ ದುಸ್ಥಾನ ಅಂತ ಕರೆದ್ರು ಅಂದ್ರೆ, ಅದನ್ನ ಯಾಕೆ ಲೋವರ್ ಮೈಂಡ್ ಅಂದ್ರು ಅಂದ್ರೆ, ಸಿಂಪಲ್ ಆಗಿ ಹೇಳ್ತಾ ಇದೀನಿ, ಯಾವುದು ಪ್ರಾಕೃತಿಕವಾಗಿ ಆಗ್ತಕ್ಕಂತ ಒಂದು ವಿಚಾರ ಎಲ್ಲ 8ನೇ ಮನೆ. ಏನ್ ಪ್ರಾಕೃತಿಕವಾಗಿ ಆಗ್ತಕ್ಕಂಥದ್ದು? ಈಗ ಸಾವಪ್ಪ, ಅದು ನ್ಯಾಚುರಲ್ ಆಗಾದ್ರೆ 8ನೇ ಮನೆ. ಯಾವುದೋ ಒಂದು ವಿಚಾರದಿಂದ ಒಬ್ಬ ವ್ಯಕ್ತಿ ಸಾಯ್ತಾರೆ, ಒಬ್ಬ ವ್ಯಕ್ತಿ ಮರಣನ ಹೊಂದುತ್ತಾನೆ, ಅದು 8ನೇ ಮನೆ. ಓಕೆ, ಅವನು ಹೆಲ್ತ್ ಇಶ್ಯೂಸ್ ಇಂದ ತೀರ್ಕೊಂಡೋ ಅಥವಾ ಆಕ್ಸಿಡೆಂಟ್ ಆಗ್ಬಿಟ್ಟು ಅದು ತೀರ್ ಹೋದ್ನೋ, ಅದೆಲ್ಲ 8ನೇ ಮನೆ. ಅಂದ್ರೆ ಅವನಿಗೆ ಈ ಒಂದು ಎನ್ವಿರಾನ್ಮೆಂಟ್ ಕೊಡ್ತಕ್ಕಂಥದ್ದು, ಈ ಒಂದು ಪ್ರಕೃತಿ ಕೊಡ್ತಕ್ಕಂಥದ್ದು, ಈ ಒಂದು ಪರಿಸರ ಕೊಡ್ತಕ್ಕಂಥದ್ದು, ಈ ಒಂದು ಕಾಸ್ಮಾಸ್ ಆ ವ್ಯಕ್ತಿಯ ಒಂದು ಬದುಕಲ್ಲಿ ಬರೆದಿಟ್ಟಿದೆ, ನೀನು ಈ ಒಂದು ರೀತಿನಲ್ಲಿ ಮರಣಿಸ್ಬೇಕಪ್ಪ, ಅದು ಕರ್ಮಫಲ. ಅದನ್ನ ಮೀರಿ ಸೆಲ್ಫ್ ಮಾಡ್ತಕ್ಕಂಥದ್ದು 3ನೇ ಮನೆ ಆಗುತ್ತೆ ವೀಕ್ಷಕರೇ. ಅದಕ್ಕೆ 8ಕ್ಕೆ 8ನೇ ಮನೆ 3ನೇ ಮನೆ ಲೋವರ್ ಮೈಂಡ್. ಅದನ್ನ ಯಾಕೆ ಲೋವರ್ ಮೈಂಡ್ ಕರೆದ್ರು ಅಂದ್ರೆ, ಹೌದು ಅದು ಉಪಚಯ ಸ್ಥಾನ, ಅದ್ರದ್ದು ಪಾಸಿಟಿವ್ ಇದೆ. ನೆಗೆಟಿವ್ ಏನಪ್ಪಾ ಅಂದ್ರೆ 3ನೇ ಮನೆದು, ಅದ್ರ ನೆಗೆಟಿವ್ ಏನಪ್ಪಾ ಅಂದ್ರೆ, ಕಷ್ಟ ಅಂತ ಏನಾದ್ರು ಜೀವನದಲ್ಲಿ ಬಂದ್ರೆ ಅವರು ತಗೊಳ್ತಕ್ಕಂಥ ಸ್ಟೆಪ್ ಸಹಿಸ್ಕೊಳಕ್ಕಾಗಲ್ಲ, ಅಂದ್ರೆ ಮೆಂಟಲಿ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಅವರು ತಗೊಳ್ತಕ್ಕಂಥ ಸ್ಟೆಪ್ಪೇ ಹೇಳ್ತೀವಲ್ಲ, ಅವ್ರಿಗವರೇ ಅಂತ್ಯಗೊಳಿಸ್ಕೊಳ್ತಕ್ಕಂಥದ್ದು, ಆತ್ಮಹತ್ಯೆ ಅಂತ ಕರಿತೀವಿ. ಅದೆಲ್ಲ 3ನೇ ಮನೆ ಲೋವರ್ ಮೈಂಡ್ ಕೊಡ್ತಕ್ಕಂಥ ಒಂದು ವಿಚಾರ ವೀಕ್ಷಕರೇ. ಆ 3ನೇ ಮನೆ ಜೊತೆ ನೆಗೆಟಿವ್ ಕಾಂಬಿನೇಷನ್ ಸೇರ್ಕೊಂಡ್ರೆ ಈ ತರ ಮಾಡಿಸುತ್ತೆ, ಅದೊಂದು ವಿಚಾರ. ಸೊ ಅದೊಂದು ವಿಚಾರವಾಗಿ 3ನೇ ಮನೆನ ಅದೊಂದು ಸ್ವಲ್ಪ ಮೈಲ್ಡ್ ಮೇಲೆ ಲೋವರ್ ಥಾಟ್ ಕೊಡುತ್ತೆ. ಕಷ್ಟ ಬಂದ್ರೆ ಎದುರ್ಸಕ್ ಗೊತ್ತಾಗಲ್ಲ, ಏನಾರ ಆಯ್ತು ಅಂದ್ರೆ ಅವ್ರಿಗವರೇ ಹರ್ಟ್ ಮಾಡ್ಕೊಳ್ತಕ್ಕಂಥದ್ದು 3ನೇ ಮನೆ. ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ, ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅದು ಯಾಕೆ ಮೈಲ್ಡ್ ಮೆಲಿಫಿಕ್ ಅಂತ ಕರೆದ್ರು ಅಂದ್ರೆ 3ನೇ ಮನೆ ಅವ್ರಿಗವರೇ ಹಾನಿ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗವರೇ ಹರ್ಟ್ ಮಾಡ್ಕೊಳ್ತಕ್ಕಂಥದ್ದು, ಜೀವನದಲ್ಲಿ ರಾಂಗ್ ಡಿಸಿಷನ್ ಮಾಡ್ತಕ್ಕಂಥದ್ದು. ಅದ್ರದ್ದು ನೆಗೆಟಿವ್ ಸೈಡ್ ಹೇಳ್ತಾ ಇದೀನಿ, ಇದು ಒಂದು ಡಾರ್ಕ್ ಸೈಡ್ 3ನೇ ಮನೆಯ ವಿಚಾರ. ಸೊ ಇವಾಗ ಮೇನ್ ಮ್ಯಾಟ್ರಿಗೆ ಬರೋಣ. ಆಕ್ಚುಲಿ ಗ್ರಹ ನೀಚ ಆಗಿದೆ ಅಂದ್ರೆ ಅದು ಗ್ರಹ ವೀಕ್ ಅಲ್ಲ. ನೀಚ ಆಗಿದೆ ಅಂತ ಮಾತ್ರಕ್ಕೆ ಅದು ವೀಕ್ ಅಲ್ಲ. ಅದು ನೀಚ ಆಗಿದೆ ಅಂದ ತಕ್ಷಣ ಅದು ಯಾವ ವಿಚಾರದಲ್ಲಿ ನೀಚ ಆಗ್ತಾ ಇದೆ?
ಈಗ ಫಾರ್ ಎಕ್ಸಾಂಪಲ್ ಚಂದ್ರ ನೀಚ ಆಗಿದೆ ಅಂದ್ರೆ, ಚಂದ್ರ ಅಂದ್ರೆ ತಾಯಿ ಕಾರಕ. ತಾಯಿ ಜೊತೆ ಕೆಲವ್ರು ಹೇಳ್ತಾರೆ ಸಂಬಂಧ ಸರಿ ಇರಲ್ಲ, ಅಂದ್ರೆ ತಾಯಿ ತುಂಬಾ ಕಿರಿಕಿರಿ ಮಾಡ್ತಾರೆ, ತಾಯಿ ತುಂಬಾ ಕಿರಿಕಿದ್ದಾರೆ, ತಾಯಿ ತುಂಬಾ ಹೊಡಿತಾರೆ. ಇಲ್ಲ, ಎಷ್ಟೋ ಜನ ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಾರೆ, ಎಷ್ಟೋ ಜನ ಆಮೇಲೆ ಎಷ್ಟೋ ಜನ ಲೈಕ್ ಚೆನ್ನಾಗೇ ಇರ್ತಾರೆ. ಆಕ್ಚುಲಿ ಆ ಒಂದು ವಿಚಾರ ಚಂದ್ರ ಹೇಳೋದಿಲ್ಲ. ಅಲ್ಲಿ ಏನ್ ತೋರಿಸುತ್ತೆ ಚಂದ್ರ ನೀಚ ಆದಾಗ ಏನ್ ತೋರ್ಸತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ತುಂಬಾ ಪ್ರೀತಿ ಮಾಡ್ಬಿಟ್ಟು ತುಂಬಾ ಮುದ್ದು ಮಾಡ್ಬಿಟ್ಟು ಹಾಳು ಮಾಡ್ತಕ್ಕಂಥದ್ದು ಮಕ್ಕಳನ್ನ ಫಸ್ಟ್ ವಿಚಾರ, ಅಥವಾ ತುಂಬಾ ಡಿಸಿಪ್ಲಿನ್ ಆಗಿ ಸಾಕ್ತಕ್ಕಂಥದ್ದು ಮಕ್ಕಳನ್ನ, ಎರಡು ವಿಚಾರ ತೋರಿಸ್ತದ್ದು ಚಂದ್ರ ನೀಚ ಆಗ್ಬಿಟ್ರೆ. ಮುದ್ದು ಮಾಡಿ ಮಾಡಿ ಹಾಳು ಮಾಡ್ತಕ್ಕಂಥದ್ದು ಇದೊಂದ್ ಸೈಡ್ ಆಯ್ತಾ. ನೆಕ್ಸ್ಟ್ ಅವ್ರಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿ ಅದು ಇನ್ನೊಂದು ರೀತಿ ಡಿಸಿಪ್ಲಿನೇರಿಯನ್ ಮಾಡ್ತಕ್ಕಂಥದ್ದು ನೀಚ ಪ್ಲಾನೆಟ್. ಅದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ಆ ಗ್ರಹ ನೀಚ ಆಗಿದೆ ಅಂತ ಮಾತ್ರಕ್ಕೆ ಅದು ವೀಕ್ ಆಗಲ್ಲ. ಆ ಗ್ರಹ ಏನಾದ್ರೂ ಈ ಮನೆಗಳು ಕೂತಾಗ ವೀಕ್ ಆಗುತ್ತೆ. ಆ ಗ್ರಹನ ಸ್ಟ್ರಾಂಗ್ ಮಾಡೋದು ಹೇಗೆ ಅಂದ್ರೆ, ಅದ್ರದ್ದು ಜೆಮ್ ಸ್ಟೋನ್ ಹಾಕೊಂಡ್ರೆ ಅದು ಸ್ಟ್ರಾಂಗ್ ಆಗೋದಿಲ್ಲ ವೀಕ್ಷಕರೇ. ಇದೊಂದು ದೊಡ್ಡ ಮಿತ್. ಇಟ್ಸ್ ಅ ಬಿಗ್ಗೆಸ್ಟ್ ಮಿತ್. ಈಗ ಯಾವ್ದೋ ಒಂದು ಗ್ರಹ ನೀಚ ಆಗಿದೆ ಅಂತ ತಿಳ್ಕೊಳ್ಳಿ, ಅದ್ರ ನಾನು ಏನಾರ ಜೆಮ್ ಸ್ಟೋನ್ ಹಾಕಿದೆ ಅಂತ ಮಾತ್ರಕ್ಕೆ ಅದು ಸ್ಟ್ರಾಂಗ್ ಆಗೋದಿಲ್ಲ. ನೀಚ ಇನ್ ದ ಸೆನ್ಸ್, ನನ್ನ ಒಂದು ಅಸ್ಟ್ರಾಲಜಿ ಪ್ರಕಾರ ನೀಚ ಅಂದ್ರೆ, ಆ ಗ್ರಹ ಏನಾದ್ರೂ ದುಸ್ಥಾನದಲ್ಲಿ ಕೂತ್ಕೊಂಡಾಗ ಅದು ವೀಕ್ ಆಗಿ ಪರ್ಫಾರ್ಮ್ ಮಾಡುತ್ತೆ ವೀಕ್ಷಕರೇ. ಲೈಫ್ ಅಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಬಿಡೋದಿಲ್ಲ. 8ನೇ ಮನೇಲಿ ಗ್ರಹ ಕೂತ್ಕೊಂಡ್ರೆ ಅದು ಎಲ್ಲಾ ತರದ ಜೀವನದಲ್ಲಿ ಕಷ್ಟ ನಷ್ಟಗಳನ್ನ ಸಿಕ್ಕಾಪಟ್ಟೆ ಕೂತ್ಬಿಡುತ್ತೆ. 8ನೇ ಮನೆ, 12ನೇ ಮನೆ ದುಃಖದ ಮನೆ, ಗಾಯದ ಮೇಲೆ ಬರೆ ಅಂತ ಹೇಳ್ತೀವ, 12ನೇ ಮನೆ ಅದು. ಇನ್ನ 3ನೇ ಮನೆ ಲೈಫ್ ಅಲ್ಲಿ ಡಿಸಿಷನ್ ಮಾಡಕ್ ಬಿಡೋದಿಲ್ಲ, ಸಡನ್ ಆಗಿ ಡಿಸಿಷನ್ ಮಾಡಕ್ ಬಿಡಲ್ಲ. ಆದ್ರೆ ಸಿಕ್ಕಾಪಟ್ಟೆ ಅನುಭವ ಬಂತು ಅಂದ್ರೆ ಅವ್ರಂತ ಡಿಸಿಷನ್ ಮಾಡ್ತಕ್ಕಂಥವ್ರು ಇನ್ಯಾರು ಸಿಗೋದಿಲ್ಲ. ಅದ್ರ ಗುಡ್ಡು ಇದೆ, ಅದ್ರ ಬ್ಯಾಡ್ ಇದೆ. ಅದು ನಾನು ಬ್ಯಾಡ್ ಸೈಡ್ ಆಲ್ರೆಡಿ ಹೇಳಿದೀನಿ. ಇನ್ನು 6ನೇ ಮನೆ ಸಿಕ್ಕಾಪಟ್ಟೆ ರೋಗ ಕೊಡುತ್ತೆ, ಗಲಾಟೆ ಕೊಡುತ್ತೆ, ಜಗಳ ಕೊಡುತ್ತೆ. ಈ ರಿಲೇಶನ್ಶಿಪ್ ವಿಚಾರ, ಸಂಬಂಧಗಳನ್ನ ಕೆಡಿಸ್ತಕ್ಕಂಥದ್ದು 6ನೇ ಮನೆ. ಈ ಮನೆಗಳಲ್ಲಿ ಏನಾದ್ರೂ ಗ್ರಹಗಳು ಕೂತಾಗ ಅದು ವೀಕೆಸ್ಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಅಂದ್ರೆ ಈಗ ಒಂದು ಹೇಳಿದೆ ಇನ್ ಟರ್ಮ್ಸ್ ಆಫ್ ವಾಟ್ ಅಂತ. 6ನೇ ಮನೆ ಫೈನಾನ್ಷಿಯಲಿ ಗುಡ್, ರಿಲೇಶನ್ಶಿಪ್ ಅಲ್ಲಿ ಬ್ಯಾಡ್. ಜಾಬಿಗೆ ಗುಡ್, ರಿಲೇಶನ್ಶಿಪ್ ಅಲ್ಲಿ ಬ್ಯಾಡ್. ಕೋಪ ಸಿಕ್ಕಾಪಟ್ಟೆ 6ನೇ ಮನೆ ಇದೆ ಅಂದ್ರೆ. ಇನ್ನ 8ನೇ ಮನೆ ಎಲ್ಲಾ ರೀತಿ ಕಷ್ಟಗಳು, ಎಲ್ಲಾ ರೀತಿ ವ್ಯಾಜ್ಯಗಳು, ಶತ್ರುಗಳು, ಎಲ್ಲಿಂದ ಶತ್ರುಗಳು ಹುಡ್ಕೋತಾರೆ ಅಂತ ಗೊತ್ತಾಗೋದಿಲ್ಲ 8ನೇ ಮನೆ. 12ನೇ ಮನೆ ಕಷ್ಟಗಳು ಎಲ್ಲಿಂದ ಬರುತ್ತೆ ಅಂತಾನೆ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. 12ನೇ ಮನೆ ಇದ್ರೆ ಅದು ಎಲ್ಲಾ ತರದ ಲಾಸಸ್ ಅದು ಜೀವನದಲ್ಲಿ. 12ನೇ ಮನೆ ಇನ್ನೊಂದೇನಾಗುತ್ತೆ ಅಂದ್ರೆ, ಸರ್ ಸಿಕ್ಕಾಪಟ್ಟೆ ದುಡಿತಾ ಇದೀನಿ, ನಾನು ದುಡಿದಿರ್ತಕ್ಕಂಥ ದುಡ್ಡು ನನಗೆ ಹತ್ತುತ್ತಾ ಇಲ್ಲ ಸರ್. 12ನೇ ಮನೆ ಆಕ್ಟಿವೇಶನ್ ಆಗಿದೆ ಜಾತಕದಲ್ಲಿ. ಇನ್ನ 3ನೇ ಮನೆ ಅದ್ರದ್ದು ನೆಗೆಟಿವ್ ಸೈಡ್ ಇದೆ. ನೆಗೆಟಿವ್ ಸೈಡ್ ಏನಪ್ಪಾ ಅಂದ್ರೆ, ಎಫರ್ಟ್ ಆಗ್ತಾ ಇದೀನಿ, ನನ್ನ ಜೀವನದಲ್ಲಿ ಏನು ಪ್ರೋಗ್ರೆಸ್ ಆಗ್ತಾ ಇಲ್ಲ. 3ನೇ ಮನೆ ಈ ಮನೇಲಿ ಗ್ರಹ ಕೂತ್ಕೊಂಡಾಗ ಅದನ್ನ ದಾನ ಮಾಡಿ, ಆ ಗ್ರಹನ ದಾನ ಮಾಡಿ, ಅದು ದಾನ ಮಾಡಿದಾಗ ಅದು ಎನರ್ಜೈಸ್ ಆಗತ್ತೆ ಗ್ರಹ. ಅದು ಅದ್ರದ್ದು ನಾನು ಜೆಮ್ ಸ್ಟೋನ್ ಹಾಕೊಂಡ್ರೆ ಅದು ಯಾವ ಮನೇಲಿ ಕೂತಿರುತ್ತಲ್ಲ ಆ ಮನೇನ ಆಕ್ಟಿವೇಟ್ ಮಾಡುತ್ತೆ, ಅದು ಇನ್ನೂ ಡಬಲ್ ಆಗಿ ಆಕ್ಟಿವೇಟ್ ಮಾಡುತ್ತೆ. ಜೆಮ್ ಸ್ಟೋನ್ ಆಕ್ಚುಲಿ ಮಾಡ್ತಕ್ಕಂಥ ಕೆಲಸ ಏನು ಅಂದ್ರೆ, ಆ ಮನೆಯ ಆ ಒಂದು ಗ್ರಹ ಕೂತಿರ್ತಕ್ಕಂಥ ಮನೆಯ ಪಾಸಿಟಿವ್ ಮತ್ತೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅನ್ನ ಎರಡನ್ನೂ ಅದು ಅಪ್ಲಿಫ್ಟ್ ಮಾಡುತ್ತೆ ಜೆಮ್ ಸ್ಟೋನ್. ಅದಕ್ಕೆ ಇಟ್ ಆಕ್ಟ್ಸ್ ಆನ್ ಎ ಸರ್ಟೈನ್ ಡೈನಾಮಿಕ್ಸ್. ಜೆಮ್ ಸ್ಟೋನ್ ಆಕ್ಟ್ ಆಗ್ತಕ್ಕಂಥದ್ದು ಒಂದು ಡೈನಾಮಿಕ್ಸ್ ಬೇರೆ ತರ ಇದೆ ವೀಕ್ಷಕರ. ಜೆಮ್ ಸ್ಟೋನ್ ಹೇಗೆ ಆಕ್ಟ್ ಆಗುತ್ತೆ ಅಂದ್ರೆ, ಒಂದು ಗ್ರಹದ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡನ್ನೂ ಜಾಸ್ತಿ ಮಾಡುತ್ತೆ. ಅದಕ್ಕೆ ನೀವು ಜೆಮ್ ಸ್ಟೋನ್ ಧರಿಸ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಒಬ್ಬ ವೆರಿಫೈಡ್, ಒಬ್ಬ ಒಳ್ಳೆ ಆಸ್ಟ್ರಾಲಜಿ ಹತ್ರ ಕೇಳ್ಬಿಟ್ಟು ಸಜೆಷನ್ ತಗೊಂಡ್ಬಿಟ್ಟು ಜೆಮ್ ಸ್ಟೋನ್ ನ ಧರಿಸಿ ವೀಕ್ಷಕರೇ. ಸುಮ್ಮನೆ ಅನಾವಶ್ಯಕ ಜೆಮ್ ಸ್ಟೋನ್ ಧರಿಸ್ಬೇಡಿ, ದಯಮಾಡಿ ಧರ್ಸಕ್ಕೆ ಹೋಗ್ಬೇಡಿ. ಒಂದು ಗ್ರಹ ಈ ಮನೆಗಳು ಕೂತಾಗ ದಯವಿಟ್ಟು ಧರ್ಸಕ್ಕೆ ಹೋಗ್ಬೇಡಿ. ಆ ಗ್ರಹ ತತ್ವ, ಆ ಗ್ರಹದ್ದು ವೀಕ್ ಆಗಿರ್ತಕ್ಕಂಥದ್ದು ಗ್ರಹದ್ದು ನೀವೇನಾದ್ರೂ ಧರಿಸಿದ್ರೆ, ವೀಕ್ ಆಗಿರ್ತಕ್ಕಂಥ ಗ್ರಹದ ಉಂಗ್ರ ಏನಾದ್ರೂ ಧರಿಸಿದ್ರೆ ಅದಿನ್ನೂ ವೀಕ್ ಮಾಡಿಡುತ್ತೆ ನಿಮ್ಮನ್ನ. ಆ ವೀಕ್ನೆಸ್ ನ ನೀವು ಆಕ್ಟಿವೇಟ್ ಮಾಡ್ದಂಗೆ ಜೆಮ್ ಸ್ಟೋನ್ ಹಾಕ್ಬಿಟ್ಟು. ಆ ಗ್ರಹನ ನಾವು ಆಕ್ಟಿವೇಟ್ ಮಾಡಬಾರ್ದು, ಆ ಗ್ರಹನ ದಾನ ಮಾಡಬೇಕು. ದಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಗ್ರಹ ಸ್ಟ್ರಾಂಗ್ ಆಗುತ್ತೆ. ಆ ಗ್ರಹದ ರಿಲೇಟೆಡ್ ವಿಚಾರ ನೆಗೆಟಿವಿಟಿ ಎಲ್ಲ ಹೀಲ್ ಆಗ್ಬಿಟ್ಟು ಆ ಗ್ರಹ ಸ್ಟ್ರೆಂಥನ್ ಆಗ್ತಾ ಬರ್ತದೆ ವೀಕ್ಷಕರೇ. ದಿಸ್ ಇಸ್ ದ ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ನಮ್ಮ ಒಂದು ಆಸ್ಟ್ರಾಲಜಿ ಸಿಸ್ಟಮ್ ಅಲ್ಲಿ ವಿ ಡೋಂಟ್ ಗಿವ್ ಎ ಕನ್ಸಿಡರೇಷನ್ ಟು ನೀಚ ಗ್ರಹ, ಉಚ್ಚ ಗ್ರಹ. ಬಟ್ ಇನ್ನು ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಒಂದು ನಿಜ ಹೇಳ್ತಾ ಇದ್ದೀನಿ, ಒಂದು ರಿಸರ್ಚ್ ಪ್ರಕಾರ ಹೇಳ್ತಾ ಇದ್ದೀನಿ, ಗ್ರಹ ನೀಚ ಆದ್ರೇನೆ ಒಳ್ಳೇದು. ಯಾರ್ಯಾರು ಸರ್ ನಾನು ಮೆಟೀರಿಯಲಿ ಪ್ರೋಗ್ರೆಸ್ ಆಗಬೇಕು, ನಾನು ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ನಾನು ಗ್ರೋ ಆಗಬೇಕು, ಉಪಚಯ ಸ್ಥಾನದಲ್ಲಿ ನೀಚ ಗ್ರಹ ಏನಾರ ಕೂತ್ಕೊಂಡ್ರೆ ಅದು ಮಟೀರಿಯಲ್ ಪ್ರೋಗ್ರೆಸ್ ಸಿಕ್ಕಾಪಟ್ಟೆ ಕೊಡುತ್ತೆ. ಕಂಡೀಷನ್ ಸಪ್ಲೈಡ್, ಅದರ ಒಂದು ನಕ್ಷತ್ರ ಲಾರ್ಡ್ ಮತ್ತೆ ಸಬ್ಲಾರ್ಡ್ ಡಿಗ್ನಿಫೈಡ್ ಆಗಿರಬೇಕು. ಅದರ ಜೊತೆಗೆ ಅದರ ಒಂದು ಟೈಮ್ ಪೀರಿಯಡ್ ರನ್ ಆಗಬೇಕು, ದಶಾಭುಕ್ತಿ ಅಂತರ್ಭುಕ್ತಿ ಅದ್ರ ರನ್ ಆಗಬೇಕು. ಮಟೀರಿಯಲ್ ಪ್ರೋಗ್ರೆಸ್ ಕೊಡುತ್ತೆ ವೀಕ್ಷಕರೇ ಅದು. ಓಕೆ. ಅಂಡ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಮಂಗಳ ನೀಚ ಆಗಿದೆ ಅಂತ ತಿಳ್ಕೊಳ್ಳಿ ಒಂದು ಜಾತಕಕ್ಕೆ. ಒಂದು ಫಾರ್ ಎಕ್ಸಾಂಪಲ್ ಕನ್ಯಾ ಲಗ್ನ ತಗೊಳ್ಳೋಣ. ಕನ್ಯಾ ಲಗ್ನದಲ್ಲಿ 11ನೇ ಮನೇಲಿ ಮಂಗಳ ಕೂತಿದೆ. 11ನೇ ಮನೆ, ಕನ್ಯಾ ಲಗ್ನಕ್ಕೆ 11ನೇ ಮನೆ ಬಂದ್ಬಿಟ್ಟು ಕರ್ಕ ರಾಶಿ. ಕರ್ಕ ರಾಶಿನಲ್ಲಿ ಮಂಗಳ ನೀಚ ಆಗ್ತಾನೆ, ಅವನೋಗಿ 11ನೇ ಮನೇಲಿ ಕೂತಿದ್ದಾನೆ.
ಸೊ ಅಲ್ಲಿ ಕೂತಾಗ ಏನಾಗುತ್ತೆ, ಅಫ್ಕೋರ್ಸ್ ಮೆಟೀರಿಯಲಿಸ್ಟಿಕ್ ಗೇನ್ಸ್. 11ನೇ ಮನೆ ಅಂದ್ರೆ ಲಾಭದ ಮನೆ. ಯಾವುದೇ ಗ್ರಹ ಕೂತ್ಕೊಂಡ್ರು ಕೂಡ ಅದ್ರ ಕೆಲಸನೇ ಲಾಭ ಕೊಡ್ತಕ್ಕಂಥದ್ದು. ಅಲ್ಲಿ 11ನೇ ಮನೇಲಿ ಕೂತಾಗ ಅದ್ರ ಜೆಮ್ ಸ್ಟೋನ್ ಹಾಕ್ಬೋದಾ, ಧಾರಾಳವಾಗಿ ಹಾಕ್ಬೋದು. ಜೆಮ್ ಸ್ಟೋನ್ ಮಂಗಳಂದು ಕೋರಲ್ ಹಾಕ್ಬೋದು. ಕೋರಲ್ ಹಾಕಿದ್ರೆ ಅದು ಮಟೀರಿಯಲ್ ಪ್ರೋಗ್ರೆಸ್ ಕೊಡುತ್ತೆ, ಮಟೀರಿಯಲ್ ಗ್ರೋತ್ ಕೊಡುತ್ತೆ. ಓಕೆ, ಸೊ ಒಂದು ಎಕ್ಸಾಂಪಲ್ ಹೇಳಿದಷ್ಟೇ, ಹಾಗಂತ ಡೈರೆಕ್ಟ್ ಆಗಿ ಧರ್ಸಕ್ ಹೋಗ್ಬೇಡಿ. 11ನೇ ಮನೇಲಿ ಕೂತಿರ್ತಕ್ಕಂಥ ಮಂಗಳನ ಸಬ್ಲಾಡು ಮತ್ತೆ ನಕ್ಷತ್ರ ಲಾರ್ಡ್ ಪ್ಲೇಸ್ಮೆಂಟ್ ನ ನೋಡ್ಬಿಟ್ಟು ಧರಿಸಿ ವೀಕ್ಷಕರೇ. ಯಾಕಂದ್ರೆ ಒಂದು ಜೆಮ್ ಸ್ಟೋನು ನಾವು ಧರಿಸಿದಾಗ ಆ ಒಂದು ಗ್ರಹದ ಕಂಪ್ಲೀಟ್ ವಿಚಾರನ, ಆ ಗ್ರಹ ಕೂತಿರ್ತಕ್ಕಂಥ ನಕ್ಷತ್ರ ಲಾರ್ಡ್, ಆ ಗ್ರಹ ಕೂತಿರ್ತಕ್ಕಂಥ ಸಬ್ಲಾಡ್, ಅದು ಪ್ರತಿ ಒಂದನ್ನ, ಮತ್ತೆ ಅದ್ರ ಜೊತೆಗೆ ಆ ಗ್ರಹ ಕೂತಿರ್ತಕ್ಕಂಥ ಪ್ಲೇಸ್ಮೆಂಟ್ ಪ್ರತಿ ಒಂದನ್ನು ಕೂಡ ಆಕ್ಟಿವೇಟ್ ಮಾಡುತ್ತೆ. ನೀಚ ಗ್ರಹ ಜೆಮ್ ಸ್ಟೋನ್ ಧರಿಸ್ಬೋದಾ, ಧಾರಾಳವಾಗಿ ಧರಿಸ್ಬೋದು. ಅದು ಈ ಒಂದು ವೆಲ್ತ್ ಕೊಡ್ತಕ್ಕಂಥ ಮನೆಗಳಲ್ಲಿ ಕೂತಾಗ ಮಾತ್ರ. ಇನ್ನ ಈ 5ನೇ ಮನೆ 9ನೇ ಮನೆಯಲ್ಲಿ ಒಂದು ಗ್ರಹ ನೀಚ ಆಗ್ತಾ ಇದೆ ಅಂದ್ರೆ ದಟ್ ಇಸ್ ಅ ಫಂಟಾಸ್ಟಿಕ್ ನೀಚ ಭಂಗ ರಾಜಯೋಗ. ಇನ್ನ ಕೇಂದ್ರ ತ್ರಿಕೋಣದಲ್ಲಿ, ಐ ಮೀನ್ ಎಸ್ಪೆಷಲಿ ತ್ರಿಕೋಣದಲ್ಲಿ 1, 4, 7, 10 ಅಲ್ಲಿ ಗ್ರಹ ನೀಚ ಆಗ್ತಾ ಇದೆ ಅಂದ್ರೆ ಇಟ್ ಇಸ್ ಅ ಫಂಟಾಸ್ಟಿಕ್ ನೀಚ ಭಂಗ ರಾಜಯೋಗ. ಓಕೆ, ಆದ್ರೆ ನೀಚ ಆಗಿದೆ ಆ ಗ್ರಹ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದೆ ಚಂದ್ರ ನೀಚ ಅಂತ ಹೇಳಿದೆ. ಹೌದು, ಚಂದ್ರ ನೀಚ ಆದ್ರೆ ಅದು ಮಟೀರಿಯಲಿಸ್ಟಿಕಲ್ ನೀಡ್ಸ್ ಬಹಳ ಬೇಕು ಅದಕ್ಕೆ. ಬಟ್ ಅಲ್ಲಿ ನೀಚ ಭಂಗ ರಾಜಯೋಗ ಪರಿಸ್ಥಿತಿನಲ್ಲಿ ಇದ್ದಾಗ ಅದೇನಾಗುತ್ತೆ, ನನ್ನ ಲೈಫಲ್ಲಿ ಮಟೀರಿಯಲಿಸ್ಟಿಕ್ ಅಂದ್ರೆ ನನ್ನ ಫೈನಾನ್ಸ್, ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೇಕು ಅಂತಿದೆ, ದುಡ್ಡು ಮಾಡಿದೆ, ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ಇನ್ ಲೈಫ್, ನನಗೀಗ ಅದ್ರ ಅವಶ್ಯಕತೆ ಇಲ್ಲ. ಇದೇ ನೀಚ ಭಂಗ ರಾಜಯೋಗ, ಈ ತರ ಆಕ್ಟ್ ಆಗ್ತಕ್ಕಂಥದ್ದು. ಸೊ ಇಷ್ಟನ್ನ ಹೇಳ್ತಾ, ಇಷ್ಟನ್ನ ತಿಳಿಸ್ತಾ ಈ ಒಂದು ಎಪಿಸೋಡನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಕಸ್ಬ ಪೀಪಲ್ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.